ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು. ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆ ಅಂದರೆ ವೈಕುಂಠಕ್ಕೆ ದಾರಿ ಯಾವುದಯ್ಯ. ಈ ವೈಕುಂಠಕ್ಕೆ ದಾರಿ ಯಾವುದಯ್ಯ ಅಂತಂದ್ರೆ ವಿಷಯ ಏನಿದೆಪ್ಪ, ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಇವತ್ತಿನ ಎಷ್ಟೋ ಹಳ್ಳಿಗಳಲ್ಲಿ ಗಾಡಿ ಹೋಗೋಕ್ಕೆ ದಾರಿಗಳು ಸರಿಯಾಗಿಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಕೂಡ ರಸ್ತೆ ರಿಪೇರಿ ಆಗಿಲ್ಲ. ಅದರ ದುಡ್ಡು ಮಾತ್ರ ತಿಂತಾನೆ ಇರ್ತಾರೆ. ಹಾಗಾಗಿ ಈಗ ವೈಕುಂಠಕ್ಕೆ ದಾರಿ ಯಾವುದಯ್ಯ? ಈ ಒಂದು ತಾಳಿಕೋಟೆ ಅಂದರೆ ವಿಜಯಪುರ ಜಿಲ್ಲೆಯ ಒಂದು ತಾಳಿಕೋಟೆ ತಾಲೂಕಿನ ವಿಶೇಷವಾದ ಹಳ್ಳಿ ಅಂದರೆ ಬಾವೂರು ಗ್ರಾಮ. ಈ ಬಾವೂರು ಗ್ರಾಮದಲ್ಲಿ ಒಂದು ಕಡೆ ಹಿಂದೂ, ಒಂದು ಕಡೆ ಮುಸ್ಲಿಂ ಧರ್ಮದ ಏನು ಸ್ಮಶಾನಗಳಿವೆ. ಆ ಒಂದು ರುದ್ರಭೂಮಿ ಇದೆ. ಆ ರುದ್ರಭೂಮಿಗೆ ಇವತ್ತೂ ಕೂಡ ಒಂದು ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ? ಮಳೆ ಬಂದ ತಕ್ಷಣ ಆ ಹಳ್ಳ ತುಂಬಿಕೊಂಡು ಹೋಗ್ತಾ ಇರುತ್ತೆ. ಆ ಹಳ್ಳ ತುಂಬಿದಾಗ ಯಾರಾದರೂ ಅಕಸ್ಮಾತಾಗಿ ಆ ಒಂದು ಗ್ರಾಮದಲ್ಲಿ ಯಾರಾದರೂ ಹಸು ನೀಗಿದ್ರೆ ಅವರಿಗೆ ತೋಡ್ಬಿಡೋಕ್ಕೆ ದಾರಿನೇ ಇಲ್ಲ. ಒಂದ್ ಕಡೆ ಮಳೆ ಕಾಣ್ತಾ ಇರುತ್ತೆ, ಒಂದ್ ಕಡೆ ರಸ್ತೆ ಇಲ್ಲ. ಆ ಗ್ರಾಮಸ್ಥರಿಗೆ ತಲೆನೋವಾಗುತ್ತದೆ. ಹಾಗಾಗಿ ಈ ಒಂದು ಬಾವೂರು ಗ್ರಾಮದ ಒಂದು ಸ್ಮಶಾನಕ್ಕೆ ದಾರಿ, ಹಳ್ಳ ಮುಚ್ಚಿದ್ರೆ ನೀರು ಬರಲ್ಲ, ಅದಕ್ಕೆ ಒಂದು ಮೇಲ್ ಸೇತುವೆ ಕಟ್ಟಿದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಆ ಗ್ರಾಮದ ಜನರು ಇವತ್ತು ಗೋಳೋಗ್ತಾ ಇದ್ದಾರೆ. ಆ ಗ್ರಾಮದ ಜನರಿಗೆ ಇವತ್ತು ಎಷ್ಟು ಬೇಜಾರಾಗಿದೆ ಅಂದ್ರೆ, ಇದ್ದಾಗ ಮಾತ್ರ ಸರಿಯಾಗಿ ನಡೆದಾಡಕ್ಕೆ ದಾರಿ ಇಲ್ಲ. ಸದ್ಮೇಲೂ ಆರಾಮಾಗಿ ಸ್ಮಶಾನಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಓಡಾಡೋದಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥ ಜನರು ನಿಮ್ಮ ಹತ್ರ ಮಾತಾಡ್ತಾರೆ. ಬನ್ನಿ, ಆ ಗ್ರಾಮದಲ್ಲಿ ಯಾವ ರೀತಿ ಸ್ಮಶಾನಕ್ಕೆ ದಾರಿ ಇದೆ ನೋಡ್ಕೊಂಬರೋಣ. ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ಬಾವೂರು ಗ್ರಾಮದ ಎರಡು ರುದ್ರಭೂಮಿಗಳು, ಒಂದು ಮುಸ್ಲಿಂ ಸಮಾಜ ಮತ್ತು ಇನ್ನೊಂದು ಹಿಂದೂ ಸಮಾಜ ಅಕ್ಕಪಕ್ಕದಲ್ಲಿ ಇದ್ದಾವೆ. ಹಾಗಾಗಿ ಹಳ್ಳ ಬಂತು ಅಂತಂದರೆ ಜನರಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಜನರಲ್ಲಿ ಮುಟ್ಟೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಜಿಲ್ಲಾ ಆಡಳಿತದಲ್ಲಾಗಲಿ ಅಥವಾ ತಾಲೂಕು ಆಡಳಿತದಲ್ಲಾಗಲಿ ಇಲ್ಲಿ ಒಂದು ಊರಿಂದ ಈ ಮಧ್ಯೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬ ಸಂತ ಆಗುತ್ತೆ. ಹಾಗಾಗಿ CS ನಾಡಗೌಡರು ತುಂಬ ಇನ್ನಿತಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಗ್ರಾಮದ ಜನರು, ಬಾವೂರು ಗ್ರಾಮದ ಜನರು ತುಂಬ ತೊಂದರೆಯಲ್ಲಿ ಆಗ್ತಾರೆ ಮಳೆ ಬಂತು ಅಂದರೆ. ಹಾಗೆ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ, ಪ್ರತಿ ಊರಿನ ಹಿರಿಯರ ಪರವಾಗಿ ಇಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೈಗಡೆ ಆಗಿ ಕೇಳ್ಕೊತಾರೆ. ನಿಮ್ಮೂರು ಸಮಸ್ಯೆ ಏನೈತೆ? ನಮ್ಮೂರು ಸಮಸ್ಯೆ ಅಂದ್ರೆ ನಮ್ದು ತಾಳಿಕೋಟೆ ತಾಲೂಕು ಬಾವೂರು ಗ್ರಾಮದಲ್ಲಿ ಈ ಶವ ಸಂಸ್ಕಾರ ಒಯ್ಯಕ ದೊಡ್ಡ ಹಳ್ಳ. ಆ ಹಳ್ಳದಲ್ಲಿ ಹಣವನ್ನು ಒಯ್ಯಲು ಕೂಡ ಬಹಳ ತೊಂದರೆ ಆಗಿದೆ. ಆದ ಕಾರಣ ದಯವಿಟ್ಟು ಈ ಒಂದು ರಸ್ತೆಗಳನ್ನು ದುರಸ್ತಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಮತ್ತೇನು ಸಮಸ್ಯೆ ರೀ? ಯಾವ್ಯಾವ ಸಮಾಜ ಐತೆ ಅಲ್ಲಿ? ಎಲ್ಲ ಇಡೀ ಊರು ಸಮಾಜದ ಇಲ್ಲಿಗೆ ಐತಿ. ಯಾರ ಸಮಾಜ ಅದ್ರಿ? ಹಿಂದೂ ಸಮಾಜ ಎರಡೂ ಸಮಾಜದ ದಾರಿ ಸ್ಮಶಾನಕ್ಕೆ ಹೋಗಕ್ಕೆ ಬಹಳ ಅನುಕೂಲ ಆಗಿದೆ. ನೋಡಿದಿಲ್ಲ ಪ್ರಿಯ ವೀಕ್ಷಕರೇ, ಈ ಒಂದು ಬಾವೂರು ಗ್ರಾಮದ ಪರಿಸ್ಥಿತಿ ಹೇಗಿದೆ ಅಂತ. ಹಾಗಾಗಿ ಬೇರೆ ಯಾವುದೇ ತಾಲೂಕು ಜಿಲ್ಲೆಗಳಲ್ಲಿ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಈ ನಮ್ಮ ಓಪನ್ ಕನ್ನಡ ನ್ಯೂಸ್ ಚಾನಲ್ಗೆ ತಿಳಿಸಿ ನಾವು ಅದನ್ನು ಸುದ್ದಿ ಮಾಡಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ತರಬೇತಿ ತಗೊಳ್ಳುವಂಥ ನಾವು ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಯಾವತ್ತಾದ್ರೂ ವೋಟ್ ಹಾಕ್ಬೇಕಾದ್ರೆ ನೀವು ಯೋಚನೆ ಮಾಡಿ ಹಾಕಬೇಕು. ಯಾಕಂದ್ರೆ ವೋಟ್ ಕೇಳಕ್ಕೆ ಬಂದಾಗ ನೀವೆಲ್ಲ ದಳ ಅಂತ ಕೊಟ್ಬಿಡ್ತೀರ. ಅವಾಗ ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಅಂತೀರ. ಈಗ ನೋಡಿ, ಹಿಂದೂ ಮುಸ್ಲಿಂ ಇವರಿಬ್ಬರಿಗೂ ಕೂಡ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಈ ದಾರಿ ಸರಿಯಾಗಿ ಮಾಡಿಕೊಡಿ ಅಧಿಕಾರಿಗಳೇ ಹಾಗೂ ರಾಜಕೀಯ ಪ್ರತಿನಿಧಿಗಳೇ ಅಂತ ಹೇಳುತ್ತಾ
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ. ಜೈ ಕರ್ನಾಟಕ. ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.